ಟ್ರೋಫಿಯನ್ನು ಎತ್ತಿ ಹಿಡಿತಾ ಇದ್ದ ಹಾಗೆಯೇ ಶುರುವಾಯಿತು ನೋಡಿ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್. ಒಂದು ಕಡೆ ಬೆಂಗಳೂರು ಕಡೆಗೆ RCB ಟೀಮ್ ಬರ್ತಾ ಇದೆ. ಅಹಮದಾಬಾದ್ನಿಂದ ಈಗ RCB ಟೀಮ್ ಹೊರಟಿದೆ ಅಂತಕ್ಕಂಥದ್ದು. ವಿಶೇಷ ವಿಮಾನದಲ್ಲಿ HAL ಬರ್ತಾರೆ. ಮಧ್ಯಾಹ್ನ 1:30ಕ್ಕೆ ಬೆಂಗಳೂರಿಗೆ ಟೀಮ್ ಆಗಮನವಾಗುತ್ತೆ. ಬಳಿಕ ಕೆಲಕಾಲ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಆಟಗಾರರು ವಿಶ್ರಾಂತಿಯನ್ನು ಪಡಿತಾರೆ. ಅದಾದ ನಂತರ ವಿಧಾನಸೌಧಕ್ಕೆ ಬರ್ತಾರೆ. ಮುಖ್ಯಮಂತ್ರಿಗಳ ಜೊತೆ ಒಂದು ಟೀ ಪಾರ್ಟಿ ಇದೆ. ಅದಾದ ನಂತರ ವಿಧಾನಸೌಧದಿಂದ ಮೆರವಣಿಗೆ ಆರಂಭ ಆಗುತ್ತೆ. 1 ಕಿಲೋಮೀಟರ್ ವಿಜಯ ಯಾತ್ರೆ. ಅಂತಿಮವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 6 ಗಂಟೆಗೆ ಕಾರ್ಯಕ್ರಮ, ಅಭಿಮಾನಿಗಳ ಜೊತೆ ಸೆಲೆಬ್ರೇಷನ್ ಇರುತ್ತೆ. ಇದಿಷ್ಟು ಕೂಡ ಇವತ್ತಿನ ಕಾರ್ಯಕ್ರಮಗಳು. ಈಗಾಗಲೇ ಅಹಮದಾಬಾದ್ನಿಂದ ವಿಶೇಷ ಚಾರ್ಟರ್ಡ್ ವಿಮಾನದಲ್ಲಿ RCB ಟೀಮ್ ಹೊರಟಿದೆ. ಈ ಸರ್ತಿ ಈ ಸೆಲೆಬ್ರೇಷನ್ನಲ್ಲಿ AB ಡಿವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಕೂಡ ಭಾಗಿಯಾಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವರು ಜೊತೆಯಲ್ಲೇ ಬರ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಸಹಜವಾಗಿ ಇವರೆಲ್ಲ ಸ್ಟಾರ್ ಆಟಗಾರರನ್ನು ನೋಡೋದಕ್ಕೆ ಜನಸಾಗರವೇ ಸೇರುತ್ತೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಜನಸಾಗರವೇ ಸೇರುತ್ತೆ. ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಬೆಂಗಳೂರು ಬರ್ತಾ ಇದ್ದಾರೆ. RCB ಕೊನೆಗೂ ಕೂಡ 18 ವರ್ಷಗಳ ಬಳಿಕ ಕಪ್ ಗೆದ್ದಿದೆ. ಅಭಿಮಾನಿಗಳ ಸಂಭ್ರಮ ಮುಗಿಬಿಡ್ತಾ ಇದೆ. ಇಡೀ ಓವರ್ ಕಂಪ್ಲೀಟ್ ಆಗಿ ಜೋರಾಗಿದೆ. ಗಮನಿಸ್ತಾ ಇದ್ದೀವಿ, ಯಾವ ಕಡೆ ನೋಡಿದ್ರು RCB ಅಷ್ಟೇ ಜಯಘೋಷ. ಕಂಪ್ಲೀಟ್ ಆಗಿ ಸೆಲೆಬ್ರೇಷನ್ ಬಹಳ ಜೋರಾಗಿದೆ. ಅಭಿಮಾನಿಗಳನ್ನ ಮಾತಾಡಿಸ್ತೀನಿ. ಅಭಿಮಾನಿಗಳು ಎಷ್ಟು ಖುಷಿಯಾಗಿದೆ ಅಂತ ಕೇಳ್ತೀನಿ. ಎಷ್ಟು ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತಿದೆ. ಒಂದು ಹಂತದಲ್ಲಿ ಬಹಳ ಕ್ರೂಷಿಯಲ್ ಅನ್ನಂಗಿತ್ತು. ಯಾಕಂದ್ರೆ ರನ್ ಕಡಿಮೆ ಇದೆ. ಲಾಸ್ಟ್ ಮ್ಯಾಚ್ ಪಂಜಾಬ್ ಅವ್ರು ಚೇಸ್ ಮಾಡಿದ್ರು ಅದೇ ಗ್ರೌಂಡ್ ಅಲ್ಲಿ ಏನು ಅಂತ ಒಂದು ಕ್ರೂಷಿಯಲ್ ಮನಸ್ಥಿತಿ ಎಲ್ಲರಲ್ಲೂ ಇತ್ತು. ಬಟ್ ಇಷ್ಟು ಸರಿ ಯಾವಾಗ RCB ಬೌಲಿಂಗ್ ಅನ್ನು ಎಲ್ಲ ಬೈತಾ ಇದ್ರು, ಅದೇ ಬೌಲಿಂಗ್ ಈ ಸರಿ ಕಪ್ ಗೆಲ್ಲೋದಕ್ಕೆ ಮೇನ್ ರೀಸನ್ ಏನ್ ಹೇಳ್ತೀರಿ? 18 ವರ್ಷದ ವನವಾಸ ಇವತ್ತು ತೋರಿಸಿದ್ರು ನಮ್ಮ RCB ಅವರು. ಉರ್ಕೊಳ್ಳಿ ನಮ್ಮ ವಿರಾಟ್. ಗಮನಿಸ್ತಾ ಇದ್ರಿ ಕಂಪ್ಲೀಟ್ ಆಗಿ ಗಮನಿಸ್ತಾ ಇದ್ರಿ. ಇಡೀ ಓವರ್ ಮೇಲೆ ನೀವು ಯಾವ ಕಡೆ ನೋಡಿದ್ರು ಕೂಡ ಸೆಲೆಬ್ರೇಷನ್. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಅವರ ಖುಷಿ ಹೇಳಕ್ಕಿರೋ ಆಗಿಲ್ಲ. ಮಾತಾಡಿಸ್ತೀನಿ. ಫೈನಲಿ ಕಪ್ ನಮ್ದು. ಏನ್ ಹೇಳ್ತೀವಿ? ಯಾರನ್ನ ಕೇಳಿದ್ರು ಏನು ಹೇಳಿದ್ರು, ಜಸ್ಟ್ ಸೆಲೆಬ್ರೇಷನ್ ಅಷ್ಟೇ. ನಮಗೆ ಬೇಕಿದ್ದು ಕಪ್ಪು. 18 ವರ್ಷಗಳ ಬಳಿಕ ಕಪ್ಪು ನಮ್ದಾಯ್ತು. ಅದರ ಸೆಲೆಬ್ರೇಷನ್ ಹೀಗಿದೆ. ಇದ್ರು ಲಾಲಿಪಾಪು ಅವ್ರ ಮುಂದೆ ಎತ್ತಿದ್ದೀವಿ ಕಪ್ಪು. ಇದು ಅಭಿಮಾನಿಗಳ ಸಂಭ್ರಮಾಚರಣೆ. ಕಂಪ್ಲೀಟ್ ಆಗಿ ಯಾವ ಕಡೆ ಹೋದ್ರೂ ಕೂಡ ಅಭಿಮಾನಿಗಳು ಅವರ ಹಬ್ಬರಾಗಿದೆ. ಮೇಡಮ್, ಆಫ್ಟರ್ 18 ಇಯರ್ಸ್ ಪ್ರತಿ ವರ್ಷ ಕೂಡ ಕಪ್ಪು ನಮ್ದೇ ಅನ್ಕೊಂಡೇ ಬರ್ತಾ ಇದ್ವಿ. ಬಟ್ ಈ ಸರ್ ಕಪ್ಪು ನಮ್ದು ಇವತ್ತು ನಮ್ದೇ. ಈ ಸಲ ಅಲ್ಲ, ಇವತ್ತು ನಮ್ದೇ. ಕಿಂಗ್ ಕೊಹ್ಲಿ ಜರ್ಸಿ ನಂಬರ್ 18. ಇವತ್ತು ಡೇಟು 3/5/2019. ಎಲ್ಲ 9. ವಿರಾಟ್ ಕೊಹ್ಲಿ 9. ಇದು ಅಭಿಮಾನಿಗಳ ಸಂಭ್ರಮಾಚರಣೆ. ಈ ರೀತಿಯಾಗಿ ಅವರ ಸಂಭ್ರಮಾಚರಣೆ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ.